ಓಂ ಅದಿತಿರ್ದ್ಯೌರದಿತಿರಂತರಿಕ್ಷಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ ವಿಶ್ವೇ ದೇವಾ ಅದಿತಿಃ ಪಂಚಜನ ಅದಿತಿರ್ಜಾತಮದಿತಿರ್ಜನಿತ್ವಂ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿಯ 2026 ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. 2026 ಜನವರಿ 1ರಿಂದ 2026 ಡಿಸೆಂಬರ್ 31 ವರ್ಷ ಭವಿಷ್ಯ. ನಮಗೆಲ್ಲ ಯುಗಾದಿ ಹಬ್ಬ ಅನ್ನುವಂಥದ್ದು ಹೊಸ ವರ್ಷ, ಹೊಸ ಹರುಷ. ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಯುಗಾದಿ ಹಬ್ಬ ಬರುತ್ತೆ, ಅದೇ ನಮ್ಗೆ ಹೊಸ ವರ್ಷ. ಅವತ್ತೇ ನಾವು ಆಚರಣೆ ಮಾಡಬೇಕು, ನಮ್ಮ ಶಾಸ್ತ್ರ ಇರೋದೇ ಆವಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂ ಇಯರ್ ಅನ್ನುವಂತಹ ಒಂದು ಪದ್ಧತಿಗೆ ನಾವು ಸ್ವಲ್ಪ ಮಾರಿ ಹೋಗಿರೋದ್ರಿಂದ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಜನವರಿ 1ರಿಂದನೇ ಈ ವರ್ಷ ಭವಿಷ್ಯವನ್ನು ಮಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ಹೇಗಿದೆ 2026 ಮಕರ ರಾಶಿಯವರಿಗೆ? ಸಿಹಿನ ಕಹಿನ, ಯಾವ ಥರದ ಪಾಸಿಟಿವ್ಸು ನೆಗೆಟಿವ್ಸು, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಪ್ರಮುಖವಾಗಿ ದೊಡ್ಡ ದೊಡ್ಡ ಬದಲಾವಣೆಗಳು ಏನಾದರೂ ಈ ವರ್ಷದಲ್ಲಿ ಇದೆ ಅಂದರೆ ಒಂದೇ ಒಂದಿದೆ. ಜೂನ್ 2ನೇ ತಾರೀಕು ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಮಕರ ರಾಶಿಗೆ 6ನೇ ಮನೆಯಲ್ಲಿದ್ದಂಥ ಗುರು ಈಗ ಪ್ರಸ್ತುತ 6ನೇ ಮನೆಯಲ್ಲೇ ಇದ್ದಾರೆ. 6ನೇ ಮನೆಯಲ್ಲಿರ್ತಕ್ಕಂಥ ಗುರು 7ನೇ ಮನೆಗೆ ಬರ್ತಾರೆ. ಯಾವಾಗ? ಜೂನ್ 2ನೇ ತಾರೀಕು ಬರ್ತಾರೆ. ಜೂನ್ 2ನೇ ತಾರೀಕು 7ನೇ ಮನೆಗೆ ಗುರು ಬಂದ ಮೇಲೆ ನಿಮಗೆ ಅತ್ಯಂತ ಬಲಿಷ್ಠವಾದ ಸಮಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದೊಂದು ಮೊದಲನೇ ಬದಲಾವಣೆ. ಇನ್ನೊಂದು ಬದಲಾವಣೆ ಇದೆ, ಅದು ಡಿಸೆಂಬರ್ 7ನೇ ತಾರೀಕು ರಾಹು ಹಾಗೂ ಕೇತುವಿನ ಬದಲಾವಣೆ. ಆ ಬದಲಾವಣೆ ಆಗೋಷ್ಟೊತ್ತಿಗೆ ನಿಮಗೆ 2026 ಕಂಪ್ಲೀಟ್ ಆಗೋಗುತ್ತೆ. ಒಂದು 23 ದಿನ ಇರುತ್ತೆ. ಅದು 2027 ವರ್ಷ ಭವಿಷ್ಯಕ್ಕೆ ಬಂದುಬಿಡುತ್ತೆ. ಈ ವರ್ಷ ಶನಿ ನಿಮಗೆ 3ನೇ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ರಾಹು 2ನೇ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಕೇತು 8ನೇ ಮನೆಯಲ್ಲೇ ಕೂತಿರ್ತಾರೆ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಆದರೆ ಒಂದೇ ಒಂದು ದೊಡ್ಡ ಬದಲಾವಣೆ, 6ನೇ ಮನೆಯಲ್ಲಿರುವಂತಹ ಗುರು 7ನೇ ಮನೆಗೆ ಬರ್ತಾರೆ. ಅದು ಜೂನ್ 2ನೇ ತಾರೀಕಿಗೆ ಬರ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯಬೇಕು. ನಮ್ಮ ಸಮಯ, ಒಳ್ಳೆ ಸಮಯಕ್ಕೆ ನಾವು ಕಾಯಬೇಕಾಗತ್ತೆ. ಸರಿ, ಹಾಗಿದ್ರೆ ಈ ವರ್ಷ ಭವಿಷ್ಯದ ಫಲ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ. ಮಕರ ರಾಶಿಯವರಿಗೆ ಸದ್ಯದ ಪ್ರಮಾಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಮಧ್ಯಮ ಫಲ, ಬ್ಯಾಲೆನ್ಸ್ಡ್ ಫಲ 50-50% ಇದೆ. ಅಂದರೆ ಈ ವರ್ಷ 2026 ಮಾರ್ಚ್ ಏಪ್ರಿಲಲ್ಲಿ ಅಥವಾ ಫೆಬ್ರವರಿಲಿ ಬರೆಯುವಂತಹ ಎಕ್ಸಾಮ್ಸ್ ಏನಿದೆ, ಈ ಗೌರ್ಮೆಂಟ್ ಎಕ್ಸಾಮ್ಸ್ ಆಗ್ಬೋದು, SSLC, PUC, PhD, ಪೋಸ್ಟ್ ಗ್ರಾಜ್ಯುಯೇಷನ್, ಡಿಗ್ರಿ ಸಂಬಂಧಪಟ್ಟಂಥ ಯಾವುದೇ ಎಕ್ಸಾಮಿನೇಷನ್ಸ್ ಇದ್ದರೂ ಕೂಡ ಮಧ್ಯಮವಾದ ಫಲ ಅನ್ನುವಂಥದ್ದನ್ನು ಹೇಳ್ಬೋದು, ಉತ್ತಮ ಇಲ್ಲ. ಅದೇ ಜೂನ್ 2ನೇ ತಾರೀಕು ನಂತರ ಗುರು ತಮ್ಮ ಸ್ಥಾನವನ್ನು ಬಲಿಷ್ಠ ಪಡ್ಕೊಂಡು ಸಪ್ತಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳಿಸೋದ್ರಿಂದ ಜೂನ್ 2ನೇ ತಾರೀಕು ನಂತರ ವಿದ್ಯಾಭ್ಯಾಸಗಳಲ್ಲಿ ಹೆಚ್ಚಿನ ಒಂದು ಉಪಯೋಗ ನಿಮಗಿದೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ತುಂಬ ಸಪೋರ್ಟನ್ನು ಕೊಡ್ತಾರೆ. ಹಾಗೆ ಸ್ವದೇಶದಲ್ಲಿ ಓದುವಂಥವ್ರಿಗೂ ಸಪೋರ್ಟ್ ಕೊಡ್ತಾರೆ. ಅದರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ. ಗುರು ನೋಡಿದರೆ ಕೋಟಿ ಪುಣ್ಯ. ಗುರುವಿನ ನೇರ ದೃಷ್ಟಿ ಮಕರ ರಾಶಿಯವರ ಮೇಲೆ ಬೀಳೋದ್ರಿಂದ ಜೂನ್ 2ನೇ ತಾರೀಕು ನಂತರ ವಿದ್ಯಾಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಗೆ ಅಥವಾ ಒಂದು ಅತ್ಯಂತ ಶ್ರೇಷ್ಠ ಒಂದು ಸಮಯಕ್ಕೆ ನೀವು ಬರೋದರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಪ್ರಿಪೇರ್ ಆಗಿ ಫಸ್ಟ್ ಒಂದು 5 ತಿಂಗಳು ಮೇ ಎಂಡ್ವರೆಗೂ ನಿಮಗೆ ಸಾಧಾರಣವಾಗಿರುತ್ತೆ, ಅಂದರೆ ಮಧ್ಯಮವಾಗಿರುತ್ತೆ. ಅದಾದ ನಂತರ ಭಾಳ ಉತ್ತಮ ಫಲವನ್ನು ನಿರೀಕ್ಷಿಸ್ಬೋದು, ಅಪೇಕ್ಷಿಸಪಡ್ಬೋದು. ಎಜುಕೇಷನಲ್ಲಿ ಯಾವುದೇ ಪರಿಹಾರಗಳು ಖಂಡಿತ ಬೇಕಾಗಿಲ್ಲ. ಇನ್ನು 2ನೇದು ಜಾಬು. ಅಂದರೆ ನಿಮ್ಮ ಒಂದು ಜಾಬ್ ಅಂದರೆ ಉದ್ಯೋಗ, ಕರ್ಮ ಅಂತ ಹೇಳ್ತೀವಿ ನಾವು. ಕರ್ಮ ಅಂತಂದರೆ ನಾವು ಜಾಬು. ಕರ್ಮ ಕಾರಕ ಯಾರು ಅಂದರೆ ಶನಿ. ಶನಿ ಪರಮಾತ್ಮ ಈ ವರ್ಷ ಪೂರ್ತಿ 3ನೇ ಮನೆಯಲ್ಲೇ ಇರ್ತಾರೆ. ಏನು ಫಲ ಹಾಗಾದರೆ? ಏನು ಹೇಳುತ್ತೆ? ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವಕ್ಷ್ಯೆ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ. ಶನಿ ತೃತೀಯದಲ್ಲಿರುವಾಗ
ತುಂಬ ಬಲಿಷ್ಠವಾದ ಸ್ಥಾನ. ನಿಮ್ಮ ರಾಶ್ಯಾಧಿಪತಿ ಯಾರು ಹೇಳಿ? ಶನಿ ಪರಮಾತ್ಮ. ನಿಮ್ಗೇನಾದರೂ ಸಾಡೆ ಸಾತಿ ಇದೆಯಾ? ಇಲ್ಲ. ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಸಪ್ತಮ ಯಾವುದೇ ಶನಿ ಸಂಬಂಧಪಟ್ಟಂಥ ಕಾಟ ನಿಮಗಿಲ್ಲ. ಮಕರ ರಾಶಿಯವರಿಗೆ 2026ರಲ್ಲಿ ತುಂಬ ಅದ್ಭುತವಾದಂಥ ಸಂದರ್ಭ. ತೃತೀಯ ಶನಿ ಗೋಚಾರದಲ್ಲಿ ಸಂಪತ್ತು ಅಂದರೆ ಸಂಪತ್ತನ್ನು ವೃದ್ಧಿ ಮಾಡ್ತಾರೆ. ಮನೆ, ಮಠ, ಮಂದಿರ ಅಥವಾ ನಿಮ್ಮ ಒಂದು ಧನ ಅಪೇಕ್ಷೆ, ಸಂಪತ್ತು, ಗುಣವುಳ್ಳ ತುಂಬ ಒಳ್ಳೆ ಗುಣ, ಸಾತ್ವಿಕ ಗುಣವನ್ನು ಕೊಡ್ತಾರೆ. ತುಂಬ ಬುದ್ಧಿವಂತರಾಗ್ತೀರಾ, ಪರಾಕ್ರಮಶಾಲಿ ಆಗ್ತೀರಾ. ಭಾಳ ಸಿಂಪಲ್ ಆಗಿರುತ್ತೆ. ಶೀತಲಂ ನೈವ ಚಿತ್ತಂ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಶ್ಲೋಕ. ಇದರ ಅರ್ಥ ಏನು ಅಂತೆ, ಯಾವಾಗಲೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು ಅದನ್ನು ಅಪ್ಲಿಕೇಬಲ್ ಮಾಡುವಂತಹ ಶಕ್ತಿಯನ್ನು ನಿಮಗೆ ಕೊಡ್ತಾನೆ. ಉದಾಹರಣೆಗೆ ಒಂದು ಸೈಂಟಿಸ್ಟ್ ಆಗಿದ್ದೀರ ಅಂದ್ಕೊಳ್ಳಿ, ಯಾವುದೋ ಒಂದು ರೋಗಕ್ಕೆ ಮದ್ದು ಕಂಡು ಹಿಡಿತಾ ಇದ್ದೀರ ಅಂದ್ಕೊಳ್ಳಿ, ಅದ್ರ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡು ಗಮನ ಇಟ್ಕೊಂಡು ಅಲ್ಟಿಮೇಟ್ ಆಗಿ ಆ ಒಂದು ಮದ್ದನ್ನು ಕಂಡು ಹಿಡಿದು ಬಿಡ್ತೀರ. ಆ ರೀತಿಯಾಗಿ ಚಿಂತನೆಯನ್ನು ಕೊಡ್ತಾನೆ. ಗುರುಗಳ ಕ್ಷೇತ್ರ ದರ್ಶನ ಮಾಡಿಸ್ತಾನೆ. ಮತ್ತು ವಿಶೇಷವಾಗಿ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ಸ್ಥಳೀಯ ಚುನಾವಣೆಗಳಲ್ಲಿ ನಿಮಗೆ ಅಧಿಕಾರವನ್ನು ಕೊಡುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಸಹೋದರಿಯರ ನಡುವೆ ಇರುವಂತಹ ವ್ಯಾಜ್ಯಗಳ ದೂರಾಗಿ ಭಾಳ ಒಳ್ಳೆಯ ಫಲ ಕೊಡ್ತಾನೆ. ಅಂದರೆ ಓವರಾಲ್ ಏನಾಗಬೇಕಂದ್ರೆ ಜಾಬ್ ರಿಲೇಟೆಡ್ ಆಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಸ್ಟೆಬಿಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ಈ ವರ್ಷ ಜಾಬಲ್ಲಿ ನೀವು ಕಂಟಿನ್ಯೂಟಿ ಮಾಡ್ತೀರಾ. ನಿಮಗೆ ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಹೊಸ ಉದ್ಯೋಗ ಬೇಕಾದ್ರೆ ನೀವು ಪ್ರಯತ್ನ ಪಡ್ಬೋದು, ನೀವು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಬೋದು, ವಿದೇಶದಲ್ಲಿ ಉದ್ಯೋಗ ಮಾಡ್ಬೋದು. ಯಾವುದೇ ಥರದ ಉದ್ಯೋಗ ವಿಚಾರದಲ್ಲಿ ನಿಮಗೆ ನೆಗೆಟಿವಿಟಿ ಮಕರ ರಾಶಿಯವರಿಗೆ ಈ ವರ್ಷ ಕಾಣ್ತಾ ಇಲ್ಲ. ಹಾಗಾಗಿ ಚಿಂತನೆ ಮಾಡದೆ ಧೈರ್ಯವಾಗಿರ್ಬೋದು. 3ನೇ ಮನೆ ಶನಿ ಫಲ ನೋಡಿದ್ರಲ್ಲ. ನೆಕ್ಸ್ಟ್ 3ನೇ ವಿಚಾರ ಬಿಸ್ನೆಸ್ ಅಂದರೆ ವ್ಯಾಪಾರ. ಹೇಗಿರುತ್ತೆ ಮಕರ ರಾಶಿಯವರ ವ್ಯಾಪಾರದ ಜೀವನ ಅಂತಂದರೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥ ಮಕರ ರಾಶಿ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯ ಫಲ ಇದೆ. ಹಾಗೆ ನೂತನವಾಗಿ ಏನಾದರೂ ನೀವು ಬಿಸ್ನೆಸ್ಸನ್ನು ಶುರು ಮಾಡಬೇಕಂದ್ರೆ ಇದು ಪ್ರಶಸ್ತವಾದಂಥ ಸಮಯ. ಪ್ಲ್ಯಾನ್ಸನ್ನು ಮಾಡಿಕೊಂಡು ಜೂನ್ 2 ಆದಮೇಲೆ ಅಪ್ಲಿಕೇಬಲ್ ಮಾಡಿ, ಅದು ಒಳ್ಳೆಯದು. ಅಲ್ಲಿವರೆಗೂ ಒಂದು ಸ್ವಲ್ಪ ಸಾವಧಾನವಾಗಿರಿ. ನೀವು ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡಿ ಇಟ್ಕೊಳ್ಳಿ, ಇನ್ವೆಸ್ಟ್ಮೆಂಟಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮೂಲ ಜಾತಕವನ್ನು ನೋಡಿ ಯಾವ ಬಿಸ್ನೆಸ್ ನಿಮ್ಗೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆಮೇಲೆ ಶುರು ಮಾಡಿ. ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾ, ಎಕ್ಸ್ಪ್ಯಾನ್ಷನ್ ಮಾಡಬೇಕಾ, ಇವೆಲ್ಲವನ್ನು ಕೂಡ ನೀವು ಅನಾಲಿಸಿಸ್ ಮಾಡಿ ಎಲ್ಲ ತಿಳ್ಕೊಂಡು ಒಂದು ಹಂತಕ್ಕೆ ಪ್ಲ್ಯಾನ್ ಮಾಡಿಕೊಂಡು ತದನಂತರವಾಗಿ ಜೂನ್ 2ನೇ ತಾರೀಕು ನಂತರ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ. ಖಂಡಿತ ಒಳ್ಳೆಯದು. ಅದು ಪಾರ್ಟ್ನರ್ಶಿಪ್ ಇರಲಿ, ಸೋಲೋ ಇರಲಿ, ಅಥವಾ ಯಾವುದೇ ಥರದ ಒಂದು ಇನ್ವೆಸ್ಟ್ಮೆಂಟ್ ಇರಲಿ ಅಥವಾ ಎಕ್ಸ್ಪ್ಯಾನ್ಷನ್ ಇರಲಿ, ಬಿಸ್ನೆಸ್ದು ಎಲ್ಲದರಲ್ಲೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಮಕರ ರಾಶಿಯವರಿಗೆ ಭಾಳ ಉತ್ತಮವಾದ ಫಲ. ಜೂನ್ 2ನೇ ತಾರೀಕು ನಂತರ ಬಿಸ್ನೆಸ್ ಶುರು ಮಾಡೋದಕ್ಕೆ ಚೆನ್ನಾಗಿದೆ. ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತಷ್ಟು ಮಗದಷ್ಟು ದೊಡ್ಡ ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. 4ನೇದಾಗಿ ಹೆಲ್ತ್, ಆರೋಗ್ಯ ಹೇಗಿರುತ್ತೆ ಮಕರ ರಾಶಿಯವರಿಗೆ? ಆರೋಗ್ಯ ಅಂತ ನೋಡಿದಾಗ ಸಾಧಾರಣವಾಗಿ 6ನೇ ಮನೆಯಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಸ್ಟೊಮಕ್ ಇಶ್ಯೂಸನ್ನು ಕೊಡ್ತಾರೆ ನಿಮಗೆ. ಮೇ ಎಂಡ್ವರೆಗೂ ಹೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸು, ಗ್ಯಾಸ್ಟ್ರಿಕ್ಕು, ಏನೋ ಹೊಟ್ಟೆ ಸಂಬಂಧಪಟ್ಟಂತ ತೊಂದರೆ ಆಗೋದು, ಮೋಷನ್ ಇಶ್ಯೂಸು, ಈ ಥರದ್ದು ಏನಾದರೂ ಬರಬಹುದು ನಿಮಗೆ. ಅಲ್ಲಿವರೆಗೂ ನೀವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಜೂನ್ 2ನೇ ತಾರೀಕು ನಂತರ 6ನೇ ಮನೆಯಿಂದ ಗುರು 7ನೇ ಮನೆಗೆ ಬಂದು ನಿಮ್ಗೆ ಯಾವುದೇ ಥರದ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗದೇ ಇದ್ದಾಗೆ ಬ್ಯಾಲೆನ್ಸ್ ಮಾಡ್ತಾರೆ ಗುರು. ಆರೋಗ್ಯದಲ್ಲಿ 2026ರಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷ ಪಡುವಂತಹ ವರ್ಷ ಆಗಿರುತ್ತೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವುದೇ ಫ್ಲಕ್ಚುಯೇಷನ್ಸ್ ಅಥವಾ ಯಾವುದೇ ಭಯ ಪಡುವಂತಹ ಸ್ಥಿತಿಗತಿಗಳಲ್ಲಿ ಇಲ್ಲ. ಯಾವುದೇ ಪರಿಹಾರ ನಿಮ್ಮ ಹೆಲ್ತ್ಗೆ ಬೇಕಾಗಿಲ್ಲ. ಇನ್ನು 5ನೇದು ವೆಲ್ತ್. 2026ರಲ್ಲಿ ಐಶ್ವರ್ಯ ಅನ್ನುವಂಥದ್ದು ನಿಮ್ಗೆ ಯಾವ ಥರ ಕೈ ಹಿಡಿಯುತ್ತೆ ಅಂತಂದರೆ, ಮಕರ ರಾಶಿಯವರಿಗೆ ಮೊದಲನೇ 5 ತಿಂಗಳು ಸಾಧಾರಣ ಅಥವಾ ಮಧ್ಯಮ ಫಲವನ್ನು ಕೊಡ್ತಾ ಇರುತ್ತೆ. ಸಂಪಾದನೆ ಮಾಡ್ತೀರಾ, ಅಲ್ಲಿಗಲ್ಲಿಗೆ ಖರ್ಚು ಮಾಡ್ತೀರಾ, ಯಾವುದೇ ಥರ ತೊಂದರೆ ಇರಲ್ಲ. ಸಾಲ ಮಾಡೋದೂ ಇಲ್ಲ, ಸಾಲ ತೀರ್ಸೋಕ್ಕಾಗೋದೂ ಇಲ್ಲ. ಅಂದರೆ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರುತ್ತೆ ಒಂದು 5 ತಿಂಗಳು. ಅದಾದಮೇಲೆ ನಿಮಗೆ ಮಕರ ರಾಶಿಯವರಿಗೆ ಸಪ್ತಮ ಗುರು ಪ್ರಭಾವದಿಂದ ಸಂಪಾದನೆ ಹೆಚ್ಚು ಬರುತ್ತೆ. 2-3 ದಾರಿಯಿಂದ ಸಂಪಾದನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತನ್ಮೂಲಕ ನಿಮಗೆ ಭಗವಂತನ ಆಶೀರ್ವಾದದೊಂದಿಗೆ ವಿಶೇಷವಾದಂಥ ಸಂಪಾದನೆ ಆಗಬೇಕಾದ್ರೆ ಖರ್ಚು ಎಷ್ಟು ಮಾಡಬೇಕು ಅಷ್ಟು ಮಾಡಿ, ಉಳಿದ ಹಣವನ್ನು, ಐಶ್ವರ್ಯವನ್ನು
ಎತ್ತಿಡುವಂತಹ ಒಂದು ಸಾಧ್ಯತೆಗಳು, ಲಕ್ಷಣಗಳು ದೀರ್ಘಕಾಲಕ್ಕೆ ಸುಮಾರು 1 ವರ್ಷಗಳ ಕಾಲಕ್ಕೆ ನಿಮಗೆ ಸಿಗುತ್ತೆ. ಹಾಗಾಗಿ ಜೂನ್ 2 ನಂತರ ನಿಮ್ಮ ಐಶ್ವರ್ಯ ವೃದ್ಧಿ, ವೆಲ್ತಲ್ಲಿ ಯಾವುದೇ ಕ್ರೈಸಸ್ ಬರದೆ ನಿಮಗೆ ಸೂಪರ್ ಸಪೋರ್ಟ್ ಮಾಡುತ್ತೆ. ಬಿಫೋರ್ ದಟ್, ಅದಕ್ಕೂ ಮುಂಚೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾವುದಕ್ಕೂ ದೊಡ್ಡ ಪ್ರಮಾಣದ ಸಾಲಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಮೇ ಎಂಡ್ ಆದಮೇಲೆ ಜೂನಿಂದ ಮಾಡುವಂತ್ರಿ. ಇನ್ನು 6ನೇದು ಮ್ಯಾರೇಜ್ ಆ್ಯಂಡ್ ರಿಲೇಷನ್, ಅಂದರೆ ನಿಮ್ಮ ವೈವಾಹಿಕ ಜೀವನ ಹಾಗೂ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂದರೆ 2026ರಲ್ಲಿ ಖಂಡಿತವಾಗಲೂ ಮಕರ ರಾಶಿಗೆ ವಿವಾಹ ಆಗೇ ಬಿಡುತ್ತೆ. ಯಾವುದೇ ಥರದ ಒಂದು ಕಾನ್ಫ್ಲಿಕ್ಷನ್ಸ್ ಇರೋದಿಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ, ಯಾವುದೇ ಅಡೆತಡೆಗಳು, ಅಬ್ಸ್ಟ್ರಕಲ್ಸ್ ಇರೋದಿಲ್ಲ. ಕ್ಲಿಯರ್ ಆಗಿ ಹುಡುಗನಿಗೆ ಹುಡುಗಿ ಸೆಟ್ ಆಗಿಬಿಡುತ್ತೆ, ಹುಡುಗಿಗೆ ಹುಡುಗ ಸೆಟ್ ಆಗಿಬಿಡುತ್ತೆ, ಮಾತುಕತೆ ಆಗಿಬಿಡುತ್ತೆ, ಎಂಗೇಜ್ಮೆಂಟು ಆಗಿ ಜೂನ್ 2ನೇ ತಾರೀಕು ನಂತರ ವಿವಾಹಕ್ಕೆ ಮುಹೂರ್ತನೂ ಹಾಕ್ಸ್ಕೊಂಡು ಮದುವೆನೂ ಮಾಡ್ಕೋಬೋದು. ಮದುವೆಗಾಗಲಿ, ಯಾವುದೇ ಶುಭ ಕಾರ್ಯಕ್ಕಾಗಲಿ, ಒಂದು ಮನೆ ಗೃಹ ಪ್ರವೇಶಕ್ಕಾಗಲಿ, ಅಥವಾ ಒಂದು ಸೈಟು ತಗೊಳ್ಳೋದು, ಮನೆ ತಗೊಳ್ಳೋ ವಿಚಾರದಲ್ಲಾಗಲಿ, ಅಥವಾ ವೈವಾಹಿಕ ಜೀವನ ಶುರು ಮಾಡಿದ್ಮೇಲೆ ಸತಿಪತಿಗಳ ದಾಂಪತ್ಯದಲ್ಲಿ ವಿರಸವಾಗಲಿ, ಇದೆಲ್ಲ ಏನು ಸಮಸ್ಯೆಗಳು ಆಗಲ್ಲ. ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಲವ್ ಮ್ಯಾರೇಜ್ ರಿಲೇಟೆಡ್ ಆಗಿ ಯಾರು ಪ್ರಯತ್ನ ಪಡ್ತಾ ಇದ್ದೀರೋ, ಯಾರಾದರೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ಸಕ್ಸಸ್ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಕಾಲಕ್ಕೆ ಕಾಯಬೇಕು, ಸಮಯಕ್ಕೆ ಕಾಯಬೇಕು. ಒಳ್ಳೆ ಸಮಯ ಅಂತೀವಲ್ಲ, ಒಳ್ಳೆ ಕಾಲ ಬರುತ್ತೆ ಕಾಯಿರಿ ಅಂತಾರಲ್ಲ ನಮ್ಮ ದೊಡ್ಡವರು, ಆ ಥರ ಕಾಯಬೇಕಾಗುತ್ತೆ. ಬಿಟ್ಟರೆ ಏನು ದೊಡ್ಡ ಪ್ರಮಾಣದ ಇಶ್ಯೂಸ್ ಅನ್ನುವಂಥದ್ದು ಮ್ಯಾರಿಟಲ್ ರಿಲೇಷನ್ಶಿಪ್ಪಲ್ಲಾಗಲಿ, ಅಥವಾ ಲವ್ ರಿಲೇಟೆಡ್ ರಿಲೇಷನ್ಶಿಪ್ಪಲ್ಲಾಗಲಿ, ಅಥವಾ ನಿಮ್ಮ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನದಲ್ಲಾಗಲಿ ಸಮಸ್ಯೆ ಆಗಲ್ಲ. ಇದಕ್ಕೂ ಯಾವುದು ಪರಿಹಾರ ಬೇಕಿಲ್ಲ. ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು 7ನೇದು ಸಂತಾನ ಕಾರಕ ಯಾರು ಅಂದರೆ ಗುರುನೇ. ಈಗ ನಿಮಗೆ ಸಂತಾನ ಕಾರಕನಾಗಿರ್ತಕ್ಕಂಥ ಗುರು ಬಂದು 7ನೇ ಮನೆಗೆ ಬರೋದು ಜೂನ್ 2ನೇ ತಾರೀಕು. ಅಲ್ಲಿವರೆಗೂ ಅಂದರೆ ಜನವರಿ 1ರಿಂದ ಜೂನ್ 2ನೇ ತಾರೀಕುವರೆಗೂ ನಿಮ್ಮ ನ್ಯಾಚುರಲ್ ಪ್ರಯತ್ನವನ್ನು ಪಡ್ತಾ ಇರಿ. ಆಯಿತು ಅಂದರೆ ಒಳ್ಳೆಯದು, ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಇನ್ ಕೇಸ್ ಆಗಲಿಲ್ಲ ಅಂದರೂ ಬೇಸರ ಅಂತೂ ಖಂಡಿತ ಬೇಡ. ಜೂನ್ 2ನೇ ತಾರೀಕು ನಂತರ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ರಾಶಿ ಬಲಿಷ್ಠವಾಗುತ್ತೆ. ತನ್ಮೂಲಕ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಜೊತೆಗೆ ಸಂತಾನದ ಪ್ರಯತ್ನದಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಇನ್ ಕೇಸ್ ನ್ಯಾಚುರಲ್ ಆಗಿ ಸಂತಾನ ಆಗಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ಈವನ್ IUI ಅಥವಾ IVF ಅಲ್ಲೂ ಕೂಡ ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗಬೇಕಾದ್ರೆ ಜೂನ್ 2ನೇ ತಾರೀಕು ನಂತರ ಪ್ರಯತ್ನಗಳು ನಿಮಗೆ ವಿಶೇಷವಾದಂಥ ಪುಣ್ಯ ಫಲ ಕೊಡುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಇನ್ನು 2026ರಲ್ಲಿ ಭಗವಂತನ ಆಶೀರ್ವಾದ ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಳೆ, ಒಳ್ಳೆ ಬೆಳೆ, ಕೈ ತುಂಬ ಹಣ ಸಂಪಾದನೆ ರೈತರಿಗಾಗುತ್ತೆ. ವೆಹಿಕಲ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಗಾಡಿ ಓಡಿಸುವಂತಹ ಡ್ರೈವರ್ಸ್ಗೆ, ಮಾಲೀಕರಿಗೆ, ನಾನು ಕಾರ್ ಮಾತ್ರ ಹೇಳ್ತಿಲ್ಲ, ಬಸ್ ಆಗ್ಬೋದು, ಲಾರಿ ಆಗ್ಬೋದು, ಯಾವುದೇ ಆಗ್ಬೋದು, ಯಾವುದೇ ಟ್ರಾನ್ಸ್ಪೋರ್ಟ್ ರಿಲೇಟೆಡು ಮಾಲೀಕರು ಮತ್ತು ಚಾಲಕರಿಗೆ ತುಂಬ ಚೆನ್ನಾಗಿರುತ್ತೆ. ಹೊಸ ವಾಹನ ತಗೊಳ್ಳೋದಕ್ಕೆ 2026ರಲ್ಲಿ ನಿಮಗೆ ಭಗವಂತ ಯೋಗ ಕೊಡ್ತಾನೆ. ಇದರ ಜೊತೆಗೆ ನಿಮಗೆ ಸಪೋರ್ಟ್ ಮಾಡ್ತಾನೆ, ನೆಗೆಟಿವಿಟಿನ ದೂರ ಮಾಡ್ತಾನೆ, ಒಂದು ಪಾಸಿಟಿವ್ನ ಇನ್ಕ್ರೀಸ್ ಮಾಡಿ ಸಣ್ಣ ಪುಟ್ಟ ವ್ಯಾಪಾರ, ಎಕ್ಸಾಂಪಲ್ ಈ ತರಕಾರಿ ಮಾರೋರು, ಹಣ್ಣು ಮಾರೋರು, ಹೂವು ಮಾರೋರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರಿಂಗು ಮತ್ತು ಅದನ್ನು ಡಿಸ್ಟ್ರಿಬ್ಯೂಷನ್ನು, ಈ ಥರ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರದಲ್ಲಾಗಲಿ ಭಗವಂತ ಅತ್ಯಂತ ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗೋದರಲ್ಲಿ ಯಾವುದೇ ದೊಡ್ಡ ಸಂದೇಹಗಳು ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ಪ್ಲಸ್ ಪಾಯಿಂಟೇ ಹೆಚ್ಚಿದೆ ಹೊರತು ಮೈನಸ್ ಪಾಯಿಂಟು ಯಾವುದು ಕಾಣ್ತಾ ಇಲ್ಲ. ಇನ್ನು 2026ರಲ್ಲಿ ಏನೇನು ಯೋಗಗಳು ಬರುತ್ತೆ, ಏನೇನು ದೋಷಗಳು ಬರುತ್ತೆ, ಯೋಗ ಬಂದಾಗ ಅನುಭವಿಸೋಣ, ದೋಷ ಬಂದಾಗ ಪರಿಹಾರ ಮಾಡೋಣ. 2026ರಲ್ಲಿ ಜೂನ್ 2ನೇ ತಾರೀಕುವರೆಗೂ ಯಾವುದೇ ಯೋಗಗಳು ನಿಮಗಿಲ್ಲ. ಜೂನ್ 2ನೇ ತಾರೀಕಿಂದ ಕೇಂದ್ರ ಸ್ಥಾನಕ್ಕೆ ಬಂದು ಕುತ್ಕೋತಾರೆ. ಯಾರು? ಗುರು ಉಚ್ಚ ಸ್ಥಾನದಲ್ಲಿ ಹಾಗೂ ಕೇಂದ್ರ ಸ್ಥಾನಕ್ಕೆ ಬಂದು ಕುತ್ಕೋತಾರೆ. 1 4 7 10. ಯಾವಾಗ ಗುರು ಕೇಂದ್ರ ಸ್ಥಾನದಲ್ಲಿ ಕೂತಿರ್ತಾರೋ, ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೋ, ಅಲ್ಲಿಗೆ ನಿಮಗೆ ಹಂಸ ಯೋಗ ಅನ್ನುವಂಥ ಯೋಗ ಒಂದು ಉತ್ಪತ್ತಿ ಆಗುತ್ತೆ. 1 ವರ್ಷ ಸುದೀರ್ಘವಾಗಿ ಈ ಒಂದು ಯೋಗ ಇರೋದ್ರಿಂದ, ಈ ಯೋಗದಿಂದ ಧನ ಅಂದರೆ ಹಣ ಸಂಪಾದನೆ, ಸಂತಾನಕ್ಕೆ ತುಂಬ ಒಳ್ಳೆ ಫಲ ಕೊಡುತ್ತೆ, ಶುಭ ಕಾರ್ಯಗಳು ಹೆಚ್ಚಾಗುತ್ತೆ, ಸ್ವಗೃಹ ಅಂದರೆ ಸ್ವಂತ ಮನೆಯಲ್ಲಿ ವಾಸ ಮಾಡುವಂಥ ಯೋಗ. ಯಾರ್ದಾದ್ರೂ ಕನಸಿದ್ರೆ ಮಕರ ರಾಶಿಯವರಿಗೆ 2026 ಜೂನ್ ನಂತರ ಪ್ರಯತ್ನ ಪಟ್ಟರೆ ಸ್ವಂತ ಮನೆಯಲ್ಲಿ ವಾಸ ಮಾಡುವಂಥ ಯೋಗ ಭಗವಂತ ಕೊಡ್ತಾನೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಅಥವಾ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ.
ದೋಷ ಅಂತ ಬಂದಾಗ ಈಗ ದ್ವಿತೀಯದಲ್ಲಿ ರಾಹು ಇದ್ದಾರೆ, ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ಏನು ಸಮಸ್ಯೆ ಆಗ್ಬೋದು ಅಂದರೆ ಅಸಡ್ಡೆ, ಸಿಡುಕಿನ ಸ್ವಭಾವ, ಮತ್ತು ಮಾತಿನಲ್ಲಿ ದೋಷ, ಸ್ವಲ್ಪ ಕುಟುಂಬದಲ್ಲಿ ಕಲಹ, ವ್ರಣ ಕಾಯಿಲೆಗಳು ಅಂದರೆ ಗಾಯ ಆಗೋದು, ಗಾಯದಿಂದ ಕಾಯಿಲೆಗಳಾಗೋದು, ದೀರ್ಘಾವಧಿ ಕಾಲ ಯಾವುದು ಶುಗರು, ಬಿ ಪಿ ಥರ ಇತ್ಯಾದಿಗಳು ಹುಷಾರಾಗಿರಬೇಕು, ಮುಖದ ತೇಜಸ್ಸು ಕಡಿಮೆ ಆಗುತ್ತೆ, ಮತ್ತು ಎಲ್ಲೇ ಹೋದರೂ ಸ್ವಲ್ಪ ಸ್ಲೋ ಆಗಿ ಕೆಲಸ ಆಗ್ತಾ ಇರುತ್ತೆ, ಪೀಡಿತನಾದರೆ ಸ್ವಲ್ಪ ಮಧ್ಯೆ ನಿಮಗೆ ನೆಗೆಟಿವ್ ಆಗುತ್ತೆ. ಯಾರ್ಯಾರು ಈ ಕಮಿಷನ್ ಏಜೆಂಟ್ಸು, ಮೀಡಿಯೇಟರ್ಸ್ ಆಗಿರ್ತಾರೆ, ರಾಸಾಯನಿಕ ವಸ್ತುಗಳು ತಯಾರು ಮಾಡುವಂಥವ್ರು, ರಾಯಭಾರ ಮಾಡುವಂಥವ್ರು, ಇಂಥವ್ರದ್ದೆಲ್ಲ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ. ತುಂಬ ವಿದೇಶ ಯಾನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಒಟ್ಟಾರೆ ಭಗವಂತನ ಆಶೀರ್ವಾದ ಹೇಗಿದೆ ಅಂದರೆ, ಎರಡನೇ ಮನೇಲಿ ರಾಹು ಇದ್ದರೂ ಅತ್ಯಂತ ಕೆಟ್ಟ ಸ್ಥಾನದಲ್ಲಂತೂ ಖಂಡಿತ ಇಲ್ಲ. ಅದೊಂದು ನಿಮಗೆ ಪಾಸಿಟಿವ್ ಆಯಿತಾ. ಸರಿ, ಹಾಗಾದರೆ 8ನೇ ಮನೇಲಿ ಕೇತು ಇದ್ದಾಗ ಏನು ಫಲವನ್ನು ಕೊಡ್ತಾರೆ? ಅಷ್ಟಮ ಕೇತು ನಿಮ್ಮ ಜಾತಕ ಜೀವನ ತುಂಬ ಬದಲಾವಣೆ ಮಾಡ್ತಾರೆ. 8ನೇ ಮನೇಲಿ ಕೇತು ಇದ್ದಾಗ ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಅಷ್ಟಮ ಸ್ಥಾನ ಅನ್ನೋದು ಕೆಟ್ಟ ಸ್ಥಾನ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಅತ್ಯಂತ ಶುಭ ಫಲ. ಏನು ಹೇಳುತ್ತೆ? ಕೇತು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಉದರ ವ್ಯಾಧಿ, ಹೊಟ್ಟೆ ಸಂಬಂಧಪಟ್ಟಂಥ ವ್ಯಾಧಿ ಬರುತ್ತೆ. ಮತ್ತು ಉಷ್ಣವಾಯು ಪ್ರಕೋಪ, ಹೀಟ್ ಇಶ್ಯೂಸ್ ಜಾಸ್ತಿ ಆಗಿ ಸ್ವಲ್ಪ ಮಟ್ಟಿಗೆ ದೃಷ್ಟಿ, ಕಣ್ಣಿನ ಸಮಸ್ಯೆಗಳು ಬರುವಂಥದ್ದು, ಸ್ವಲ್ಪ ಜನರ ಕಣ್ಣು ದೃಷ್ಟಿ ತುಂಬ ನಿಮ್ಮ ಮೇಲೆ ಬೀಳುವಂಥದ್ದು, ಅದರಿಂದ ಕಲಹಗಳಾಗುವಂಥದ್ದು, ಯಾವುದಾದ್ರೂ ಆಯುಧಗಳಿಂದ, ಉದಾಹರಣೆಗೆ ಏನೋ ನಿಮ್ಮ ಮನೆ ಬಾಗಿಲಿರುತ್ತೆ, ಬಾಗಿಲು ಹೊಡ್ಕೊಂಬಿಡೋದು, ಏಟ್ ಮಾಡ್ಕೊಳ್ಳೋದು, ಹಾಗೆ ಆ ಥರದ್ದು ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು. ನೀವು ರಾಹುಕೇತು ಶಾಂತಿ ಮಾಡ್ಕೊಳ್ಬೇಕಾಗತ್ತೆ. ಗುರು ಶಾಂತಿ ಏನು ಅವಶ್ಯಕತೆ ಇಲ್ಲ, ಆದರೂ ಗುರು ನಿಮಗೆ ಜೂನ್ 2ನೇ ತಾರೀಕಿಂದ ಒಳ್ಳೆಯ ಫಲ ಕೊಡೋದ್ರಿಂದ ಪರಿಹಾರ ಏನಪ್ಪ ಅಂದರೆ, ರಾಹುಕೇತುಗಳ ಶಾಂತಿ ಮ್ಯಾಂಡೇಟ್ರಿ ನೀವು ಮಾಡಿಕೊಳ್ಳೇಬೇಕು. ಅದ್ರ ಜೊತೆಗೆ ಗುರು ಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕಿಗೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರಿನ ಒಂದು ದೇವಾಲಯಗಳಲ್ಲಿ ಅಥವಾ ಎಲ್ಲಾದರೂ ಮಠಗಳಲ್ಲೋ ಎಲ್ಲಾದರೂ ಗುರು ಶಾಂತಿ ಮಹಾಯಾಗಗಳು ಜೂನ್ 2ನೇ ತಾರೀಕು ಮಾಡ್ತಾ ಇರ್ತಾರೆ. ಒಂದು 500, 1000, 2000 ಅಲ್ಲಿ ಅಮೌಂಟ್ ಇಟ್ಟಿರ್ತಾರೆ. ಅದನ್ನು ನೀವು ಪೇ ಮಾಡಿಬಿಟ್ಟು ಆ ಪೂಜೆಗೆ ನೀವು ಪಾಲ್ಗೊಳ್ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಿಲ್ಲ ಅಂದರೆ, ನಾನು ನಿಮ್ಮ ಸಹಕಾರದೊಂದಿಗೆ ನಿಮಗೋಸ್ಕರ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಮಹಾಯಾಗದಲ್ಲೇ ನಿಮಗೆ ಗಣಪತಿ ಹೋಮ, ನವಗ್ರಹ ಹೋಮ, ಆ ನವಗ್ರಹ ಹೋಮದಲ್ಲೇ ರಾಹು ಶಾಂತಿ ಹೋಮ, ಕೇತು ಶಾಂತಿ ಹೋಮ, ಶನಿ ಶಾಂತಿ ಹೋಮನೂ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಗುರುಶಾಂತಿ ಮಹಾಯಾಗ ಮಾಡಿ ಆ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು ನಿಮಗೆ ಬಲವನ್ನು ಕೊಡ್ತಾ ಇದ್ದಾರೆ. ಅಪ್ಪ ಭಗವಂತ, ನಿನ್ನ ಯಾಗಕ್ಕೆ ನಾನು ಪಾಲ್ಗೊಳ್ತಾ ಇದ್ದೀನಿ, ಮತ್ತಷ್ಟು ಮಗದಷ್ಟು ನನಗೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡುವಂಥದ್ದು. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವು 8431384001 ಅನ್ನುವಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಆ ಮಾಹಿತಿಯನ್ನು ನೀವು ಪಡ್ಕೊಂಡು ವಾಟ್ಸಪ್ಪಲ್ಲಿ ಎಲ್ಲ ಡೀಟೇಲ್ಸನ್ನು ಕಳಿಸ್ಕೊಟ್ಟು ಒಬ್ಬರಿಗೆ 1,001 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಅದ್ರ ಮೂಲಕ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರಲ್ಲಿ ಸಂಕಲ್ಪ ಆಗಿ ನಿಮ್ಮ ಕೊರಿಯರ್ ಅಡ್ರೆಸ್ ಇರುತ್ತಲ್ಲ, ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸಿರ್ತಿಲ್ಲ, ಆ ಅಡ್ರೆಸ್ಗೆ ಶಿವ ಹಾಗೂ ಗುರುಗಳ ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆಯನ್ನು ನಾವು ಆ ಯಾಗದಲ್ಲಿಟ್ಟು ಪೂಜೆಯನ್ನು ಮಾಡಿ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತವಾಗಿ ನಿಮ್ಮ ಮನೆಗೆ ಕೊರಿಯರ್ ಮಾಡಲಾಗುತ್ತೆ. ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಅವಕಾಶ ಇರಲ್ಲ. ಹೋದ್ಸಲ ನಾವು ಲಿಮಿಟ್ ಹಿಡಿದೆ, ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ರು, ತನ್ಮೂಲಕ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಯಿತು. ಎಷ್ಟೋ ಜನಕ್ಕೆ ನಾವು ಪ್ರಸಾದ ಕಳ್ಸೋಕ್ಕಾಗಿಲ್ಲ, 100 ಜನಕ್ಕೆ ಪ್ರಸಾದ ಕಳ್ಸೋಕ್ಕಾಗದ ಪರಿಸ್ಥಿತಿ ಬಂತು. ಸುಮಾರು ಜನ ನಾನು ಬೈಕೊಂಡಿರ್ತೀರ, ಬೇಜಾರು ಮಾಡ್ಕೊಂಡಿರ್ತೀರ. ಈ ಸಲ ಆಗೋದು ಬೇಡ, ಪ್ರತಿಯೊಬ್ಬರಿಗೂ ಈ ಪ್ರಸಾದ ಹೋಗ್ಬೇಕನ್ನೋ ಉದ್ದೇಶಕ್ಕೆ 1,001 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚಿಲ್ಲ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ದಯಮಾಡಿ ಯಾರು ಫೋರ್ಸ್ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೂ ನೇರವಾಗಿ ಅಲ್ಲಿ ಬಂದು ದರ್ಶನ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ಊಟವನ್ನು ಮಾಡಿಕೊಂಡು ರಾಜರಾಜೇಶ್ವರಿ, ಶನೇಶ್ವರ ಮತ್ತು ಆಂಜನೇಯ ಮಹಾಕ್ಷೇತ್ರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರೋಡ್ ಹೋಗೋ ಜಾಗದಲ್ಲಿ ಅತ್ತಿಬೆಲೆ ಅಂತ ಜಾಗ ಸಿಗುತ್ತೆ. ಅಲ್ಲಿನ ಸ್ವಲ್ಪ ದೂರದಲ್ಲಿ ನಿಮಗೆ ಒಂದು ಮಹಾಪುಣ್ಯ ಕ್ಷೇತ್ರ ಸಿಗುತ್ತೆ. ಆ ಕ್ಷೇತ್ರದಲ್ಲಿ ಒಂದು ಮಹಾಯಾಗ ಮಾಡ್ತಾರಿಂದ ನಿಮ್ಮ ಕುಟುಂಬ ಪರಿವಾರ ಸಹಿತವಾಗಿ ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡು ನೀವು ಅಲ್ಲಿ ಬಂದು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ 1,001 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚು ಜನಕ್ಕೆ ಇರಲ್ಲ. ಯಾಕಂದರೆ ನಾವು 1,001 ಕರಂಗೋಲಿ ಮಾಲೆ ಮಾತ್ರ ತರಿಸ್ತಾ ಇದ್ದೀವಿ, ಅದು ಪೂಜೆ ಮಾಡಿ ಮಾತ್ರ ನಾವು ಎಲ್ಲರಿಗೂ ಕಳಿಸ್ಕೊಡ್ತೀವಿ.
ಈ ಯಾಗಕ್ಕೆ ನೀವು ಪಾಲ್ಗೊಳ್ಳಿ. ಇದರಲ್ಲೇ ರಾಹುಕೇತು ಶಾಂತಿನೂ ಆಗುತ್ತೆ, ಎಲ್ಲ ಥರದ ಅನುಕೂಲ ನಿಮ್ಗಾಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಮಾತ್ರ ಕಂಪ್ಲೀಟ್ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ. ಇದೇ ನಿಮಗೆ ಪರಿಹಾರ. ಇನ್ನು 9ನೇ ವಿಚಾರ, ಈ ಒಂದು ವರ್ಷದಲ್ಲಿ 2026ನೇ ವರ್ಷದಲ್ಲಿ ಲಕ್ಕಿ ಕಲರ್ಸು, ಲಕ್ಕಿ ನಂಬರ್ಸು, ಲಕ್ಕಿ ಡೇ ಅದೆಲ್ಲ ಹೇಗಿದೆ ಅಂತ ನೋಡೋಣ. ಮೊದಲು ಅದೃಷ್ಟದ ಬಣ್ಣ. ಏನು ಅದೃಷ್ಟದ ಬಣ್ಣ ನಿಮಗೆ ಅಂತಂದರೆ ನೀಲಿ, ಬಿಳಿ ಹಾಗೂ ಹಸಿರು, ಈ ಮೂರು ಚೆನ್ನಾಗಿರುತ್ತೆ. ಬ್ಲೂ ಮತ್ತು ವೈಟು ಮತ್ತು ಗ್ರೀನು ನಿಮಗೆ ತುಂಬ ಒಳ್ಳೆ ಕಲರ್ಸು. ನಂಬರ್ಸ್ ಬಂದು ನಿಮಗೆ ನಂಬರ್ 5 and 6. ಮತ್ತು ಡೇ ಯಾವ ದಿನ ಚೆನ್ನಾಗಿರುತ್ತೆ ಅಂದರೆ ಶುಕ್ರವಾರ ಹಾಗೂ ಬುಧವಾರ, ಭಾನುವಾರ ತುಂಬ ಚೆನ್ನಾಗಿರುತ್ತೆ. ಲಕ್ಕಿ ಫೇಸ್ ಯಾವ ದಿಕ್ಕು ಚೆನ್ನಾಗಿರುತ್ತೆ ಅಂದರೆ ಪೂರ್ವ ಹಾಗೂ ಪಶ್ಚಿಮ ತುಂಬ ಚೆನ್ನಾಗಿರುತ್ತೆ. ಯಾರನ್ನ ತುಂಬ ಇಷ್ಟಪಟ್ಟು ಪೂಜೆ ಮಾಡಬೇಕಂದ್ರೆ ಒಂದು ಶಿವಾರಾಧನೆ, ಇನ್ನೊಂದು ಶಕ್ತಿ ಆರಾಧನೆ. ಶಿವಶಕ್ತಿಯರ ಆರಾಧನೆ ಮಾಡುವಂಥದ್ದು ನಿಮಗೆ ಈ ವರ್ಷ ತುಂಬ ಇಂಪಾರ್ಟೆಂಟು. ಶಕ್ತಿ ಆರಾಧನೆ ಮಾಡೋದ್ರಿಂದ ರಾಹುನು ಕೂಡ ನಿಮಗೆ ಬಲಹೀನವಾಗ್ತಾರೆ, ತುಂಬ ಅನುಕೂಲ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ 4 ಗ್ರಹಗಳು ಬಿಟ್ಟು ಬೇರೆ ಗ್ರಹಗಳು ಈಗ ಶನಿ 2.5 ವರ್ಷಕ್ಕೆ ಬದಲಾವಣೆ ಆದರೆ, ರಾಹುಕೇತುಗಳು 18 ತಿಂಗಳಿಗೆ ಒಂದ್ಸಲ ಬದಲಾವಣೆ ಆಗ್ತಾರೆ. ಶುಕ್ರ 30 ರಿಂದ 60 ದಿನದಲ್ಲಿ ಒಂದ್ಸಲ ಬದಲಾವಣೆ ಆಗ್ತಾರೆ. ಸೂರ್ಯ 1 ತಿಂಗಳಿಗೆ ಒಂದ್ಸಲ ಮನೆಯಿಂದ ಬದಲಾವಣೆ ಆಗ್ತಾರೆ. ಕುಜ 45 ರಿಂದ 60 ದಿನಗಳಲ್ಲಿ ಒಂದ್ಸಲ ಒಂದು ಮನೆಯಿಂದ ಒಂದು ಮನೆಗೆ ಬದಲಾವಣೆ ಆಗ್ತಾರೆ. ಗುರು ಈಗಾಗಲೇ 1 ವರ್ಷಕ್ಕೆ ಒಂದ್ಸಲ ಬದಲಾವಣೆ ಆಗ್ತಾರೆ ಅಂತ ಹೇಳಿದೆ. ಚಂದ್ರ 2.5 ದಿನಕ್ಕೆ ಬದಲಾವಣೆ ಆಗ್ತಾರೆ. ಈ ಬದಲಾವಣೆ ಅಂತಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು. ಹಾಗಾಗಿ ದೀರ್ಘಕಾಲದ ಬದಲಾವಣೆಗಳು ಶನಿ, ರಾಹುಕೇತು ಹಾಗೂ ಗುರುವಿನ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಅಂತ ಗುರುವಿನ ಒಂದು ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಎಂದೂ ಕಾಣದಿರತಕ್ಕಂಥ ಸಂತೋಷ ಡಿಸೆಂಬರ್ 23ನೇ ತಾರೀಕಿನವರೆಗೂ ನಿಮಗೆ ಅತ್ಯಂತ ಭಯಂಕರ ಅಭಿವೃದ್ಧಿ. 23ನೇ ತಾರೀಕು ನಂತರ 70% ಅಭಿವೃದ್ಧಿ ಗುರು ನಿಮಗೆ ಕೊಡ್ತಾ ಹೋಗ್ತಾರೆ. ಈ ಮಧ್ಯೆ ಜೂನ್ 2ನೇ ತಾರೀಕಿಂದ ನಿಮಗೆ ಗುರುಬಲ ಸ್ಟಾರ್ಟ್ ಆಗಿ ಅನುಕೂಲ ಮಾಡುತ್ತೆ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು. ಸರಿ, ಹಾಗಿದ್ರೆ ಮಕರ ರಾಶಿಯವರಿಗೆ ಏನಾದರೂ ದೊಡ್ಡ ಪ್ರಮಾಣದ ಗಂಡಾಂತರಗಳ ಸಮಸ್ಯೆಗಳಿದೆ ಅಂದರೆ 2026ರಲ್ಲಿ ಏನೂ ಇಲ್ಲ. ನೀವು ತುಂಬ ಸಾತ್ವಿಕರಾಗ್ತೀರಾ. ಮೋಸ ಹೋಗೋ ಗುಣ ಜಾಸ್ತಿ ಬರುತ್ತೆ. ಯಾರನ್ನೂ ನಂಬಿ ದುಡ್ಡು ಕೊಡಬೇಡಿ, ಯಾರನ್ನೂ ನಂಬಿ ಮೋಸ ಹೋಗಬೇಡಿ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ದೊಡ್ಡ ಪ್ರಮಾಣದಲ್ಲಿದೆ. ಪೂಜೆಗೆ ಪಾಲ್ಗೊಂಡು ಆ ಸ್ವಾಮಿ ಆಶೀರ್ವಾದ ತಗೊಂಡು ತೃಪ್ತಿಯಾದ ಜೀವನವನ್ನು ಅನುಭವಿಸಿ. ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ದೊಡ್ಡ ಡಿಸಿಷನ್ಸು, ದೊಡ್ಡ ಪ್ರಮಾಣದ ಕೆಲಸಗಳು ಮಾಡಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹ ಮತ್ತಷ್ಟು ಮಗದಷ್ಟು ನಿಮಗೆ ಚೆನ್ನಾಗಿ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.